ಸಣ್ಣ ಮಣ್ಣಿನ ಮನೆಗಳು, ಹಸಿರು ಹೊಲಗಳು ಮತ್ತು ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಹೊಂದಿರುವ ಶಾಂತ ಗ್ರಾಮೀಣ ಹಳ್ಳಿ. ಮುಂಭಾಗದಲ್ಲಿ ಬಿಳಿ ಧೋತಿ, ಸರಳ ಶರ್ಟ್ ಮತ್ತು ಪೇಟಾ ಧರಿಸಿದ, ದುಂಡಗಿನ ಮುಖ ಹೊಂದಿರುವ ಬಡ ಆದರೆ ನಗುತ್ತಿರುವ ರೈತ ತನ್ನ ತರಕಾರಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನು ಗುದ್ದಲಿ ಹಿಡಿದು ಟೊಮೆಟೊ ಮತ್ತು ಬದನೆಕಾಯಿಗಳಂತಹ ಹಚ್ಚ ಹಸಿರಿನ ಬೆಳೆಗಳಿಂದ ಸುತ್ತುವರೆದಿದ್ದಾನೆ. ದೊಡ್ಡ ಹೊಟ್ಟೆ, ಅಲಂಕಾರಿಕ ಬಟ್ಟೆ, ಮೀಸೆ ಮತ್ತು ಚಿನ್ನದ ಆಭರಣಗಳನ್ನು ಹೊಂದಿರುವ ಶ್ರೀಮಂತ ಮನೆಮಾಲೀಕನೊಬ್ಬ ಕೋಪದಿಂದ ಕುದುರೆ ಬಂಡಿಯಲ್ಲಿ ಬರುತ್ತಾನೆ. ಅವನು ರೈತನ ಜಮೀನನ್ನು ತೋರಿಸಿ ವಾದಿಸುತ್ತಾನೆ. ರೈತ ಶಾಂತವಾಗಿ ಕಾಣುತ್ತಾನೆ, ಆದರೆ ಆಶ್ಚರ್ಯಚಕಿತನಾಗಿರುತ್ತಾನೆ. ನೋಟದಲ್ಲಿ ವ್ಯತಿರಿಕ್ತತೆ. ಮನೆಮಾಲೀಕನು ಶ್ರೀಮಂತ ಕೆಂಪು ಮತ್ತು ಚಿನ್ನದ ಉಡುಪನ್ನು ಧರಿಸುತ್ತಾನೆ, ರೈತ ಸರಳ ಬಟ್ಟೆಗಳನ್ನು ಧರಿಸುತ್ತಾನೆ. ಸುತ್ತಲೂ ಮರಗಳಿರುವ ಹಳ್ಳಿಯ ಹಾದಿಯಲ್ಲಿ ರೈತ ಮತ್ತು ಜಮೀನುದಾರ ಒಟ್ಟಿಗೆ ನಡೆಯುತ್ತಿದ್ದಾರೆ. ಜಮೀನುದಾರನು ಕೋಪ ಮತ್ತು ಹೆಮ್ಮೆಯಿಂದ ಕಾಣುತ್ತಾನೆ, ಆದರೆ ರೈತ ಶಾಂತ ಮತ್ತು ಚಿಂತನಾಶೀಲನಾಗಿರುತ್ತಾನೆ. ಹಳ್ಳಿಯ ಮಕ್ಕಳು ಕುತೂಹಲದಿಂದ ಅವರನ್ನು ಹಿಂಬಾಲಿಸುತ್ತಾರೆ. ರಸ್ತೆ ಗ್ರಾಮ ಪಂಚಾಯತ್ ಗುಡಿಸಿಲಿನ ಕಡೆಗೆ ಹೋಗುತ್ತದೆ. ಬಿಳಿಗಡ್ಡವಿರುವ ಬುದ್ಧಿವಂತ ವೃದ್ಧ ಮುಖ್ಯಸ್ಥ ಮರದ ಕೋಲನ್ನು ಹಿಡಿದು ದೊಡ್ಡ ಆಲದ ಮರದ ಕೆಳಗೆ ಕುಳಿತಿದ್ದಾನೆ. ಮನೆಮಾಲೀಕರು ಹೆಮ್ಮೆಯಿಂದ ನಕಲಿ ಕಾಗದದ ಸುರುಳಿಯನ್ನು ತೋರಿಸುತ್ತಿದ್ದಾರೆ. ರೈತ ಆತ್ಮವಿಶ್ವಾಸದಿಂದ ಪಕ್ಕದಲ್ಲಿ ಮೂವರು ವೃದ್ಧ ಗ್ರಾಮಸ್ಥರೊಂದಿಗೆ ಮತ್ತು ಕೈಯಲ್ಲಿ ತರಕಾರಿಗಳ ಬುಟ್ಟಿಯೊಂದಿಗೆ ನಿಂತಿದ್ದಾನೆ. ಮುಖ್ಯಸ್ಥ ಚಿಂತನಾಶೀಲನಾಗಿ ಕಾಣುತ್ತಾನೆ. ನ್ಯಾಯವನ್ನು ಘೋಷಿಸುವ, ಕೈ ಎತ್ತುವ ಮುಖ್ಯಸ್ಥ. ಮನೆಮಾಲೀಕರು ನಾಚಿಕೆ ಪಡುತ್ತಿದ್ದಾರೆ ಮತ್ತು ಸೋತಿದ್ದಾರೆಂದು ತೋರುತ್ತದೆ. ಗ್ರಾಮಸ್ಥರು ಚಪ್ಪಾಳೆ ತಟ್ಟಿ ಹುರಿದುಂಬಿಸುತ್ತಿರುವಾಗ ರೈತ ನಮ್ರತೆಯಿಂದ ನಗುತ್ತಾನೆ. ಹಿನ್ನೆಲೆಯಲ್ಲಿ ಮಕ್ಕಳು ಆಚರಿಸುತ್ತಾರೆ ಮತ್ತು ಕೆಲವು ಮಹಿಳೆಯರು ಹೂಗಳನ್ನು ಎಸೆಯುತ್ತಾರೆ. ಪ್ರಕಾಶಮಾನ ಸಂತೋಷದಾಯಕ ಬೆಳಕು. ಹಬ್ಬದ ಮನಸ್ಸು.